2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಅವರೊಂದು ಮಾತು ಹೇಳಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು UPA 2ರ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅತ್ಯಂತ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಎಲ್ಲ ಚುನಾವಣಾ ಪ್ರಚಾರದ ಭಾಷಣಗಳಲ್ಲಿ ರೂಪಾಯಿ ಮೌಲ್ಯ ಸತತವಾಗಿ ಕುಸಿತಾ ಇದೆ, ಪಾತಾಳಕ್ಕೆ ಹೋಗ್ತಾ ಇದೆ, ಗಟ್ಟಿಯಾದ ಒಬ್ಬ ಪ್ರಧಾನಿ ಬೇಕು. ಆ ಗಟ್ಟಿಯಾದ ಪ್ರಧಾನಿ ಬಂದ್ರೆ ಮಾತ್ರ ರೂಪಾಯಿ ಮೌಲ್ಯವನ್ನ ತಡೆಗಟ್ಟೋದಕ್ಕೆ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಬಹುತೇಕ 54 ರೂಪಾಯಿ ಇತ್ತು ಅಂತ ಅನ್ಸುತ್ತೆ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರವನ್ನ ಹಿಡಿಯುವ 2014ರ ಸಂದರ್ಭದಲ್ಲಿ. ಆದ್ರೆ ಏನಾಯ್ತು ಅಂತಂದ್ರೆ ಈ 11 ವರ್ಷಗಳಲ್ಲಿ ಡಾಲರ್ ಎದುರು ರೂಪಾಯಿ ಸಾರ್ವಕಾಲಿಕ ಕುಸಿತವನ್ನ ಕಾಣ್ತಾನೆ ಇದೆ. ನಿನ್ನೆ 89 ರೂಪಾಯಿ ಇದ್ದಂತ 89 ರೂಪಾಯಿ 94 ಪೈಸೆ ಇದ್ದಂತ ರೂಪಾಯಿ ಮೌಲ್ಯ ಡಾಲರ್ ಎದುರು ಇವತ್ತು ಸಾರ್ವಕಾಲಿಕ ಅತ್ಯಂತ ಕನಿಷ್ಠ ಏಷ್ಯಾದಲ್ಲಿ ಅತ್ಯಂತ ಕನಿಷ್ಠ ಕರೆನ್ಸಿ ಯಾವ್ದಿದೆ ಡಾಲರ್ ಎದುರು ಅಂತಂದ್ರೆ ಅದು ರೂಪಾಯಿ. ಬೊಗಳೆ ಭಾಷಣ ಬಿಡ್ತಿದ್ದವರು ಡಾಲರ್ ಎದುರು ರೂಪಾಯಿ ಮೌಲ್ಯ ಇಷ್ಟಾಗತ್ತೆ ಅಷ್ಟಾಗತ್ತೆ ಡಾಲರ್ನೇ ತೆಗೆದು ಬಿಡ್ತೀವಿ, ಡಾಲರ್ ಪರ್ಯಾಯವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರೂಪಾಯಿ ಬರುತ್ತೆ ಅಂತ ಏನ್ ಭಾಷಣ ಬಿದ್ದಿದ್ದು. ಆದ್ರೆ ಇವತ್ತಿಗೆ ನೋಡಿದ್ರೆ 2025ರ ಈ ಸಂದರ್ಭದಲ್ಲಿ ನೋಡಿದ್ರೆ ಡಾಲರ್ ಎದುರು ರೂಪಾಯಿ ಮೌಲ್ಯ 90 ರೂಪಾಯಿ 25 ಪೈಸೆಯ ಸಾರ್ವಕಾಲಿಕ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದು ಹೋಗಿದೆ. ಇದು ಭಾರತಕ್ಕೆ ಮತ್ತು ಇಲ್ಲಿನ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಇದಕ್ಕೆ ಕಾರಣಗಳನ್ನ ನಾವು ನೋಡೋದಾದ್ರೆ ಯಾಕೆ ಈ ತರದ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ರೂಪಾಯಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಯಾಕೆ ಹೋಗ್ತಾ ಇದೆ ಅಂತ ನೋಡಿದ್ರೆ FII ಹೊರಹರಿವು ಹೆಚ್ಚಾಗ್ತಾ ಇದೆ. ಜೊತೆಗೆ ಬ್ಯಾಂಕ್ಗಳಲ್ಲಿ ನಿರಂತರವಾಗಿ ಡಾಲರ್ ಅನ್ನ ಖರೀದಿ ಮಾಡಲಾಗ್ತಾ ಇದೆ. ಅದರ ಜೊತೆ ಅಮೆರಿಕ ಮತ್ತು ಭಾರತ ನಡುವಿನ ಒಂದು ಟ್ಯಾರಿಫ್ ಏನಿದೆ ಅದು ಕೂಡ ಬಹಳ ವ್ಯಾಪಾರ ಒಪ್ಪಂದಗಳೇನಿದೆ ಅದು ಕೂಡ ಬಹಳ ದೊಡ್ಡದಾದ ಪರಿಣಾಮವನ್ನ ಬೀರ್ತಾ ಇದೆ. ಭಾರತ ಮತ್ತು ಚಿನ್ನ ಮತ್ತು ಬೆಳ್ಳಿಯನ್ನ ಆಮದು ಮಾಡ್ಕೊಳ್ತಾ ಇದೆ ಮತ್ತು ತೈಲವನ್ನ ನಾವು ಹೆಚ್ಚು ಆಮದು ಮಾಡ್ಕೊಳ್ತಾ ಇದೀವಿ. ಇದೆಲ್ಲವೂ ಎಕ್ಸ್ಚೇಂಜ್ ಆಗೋದು ಡಾಲರ್ ನಲ್ಲೇ ಆಗಿರೋದ್ರಿಂದ ಡಾಲರ್ ಬಲಿಷ್ಠಗೊಳ್ತಾ ಇದೆ, ರೂಪಾಯಿ ಕನಿಷ್ಠವಾಗ್ತಾ ಇದೆ, ದುರ್ಬಲ ಆಗ್ತಾನೆ ಇದೆ. ಆದ್ರೆ ಈ ಮಟ್ಟಿನ ದುರ್ಬಲ ಬಹಳ ಕಷ್ಟದ ಸ್ಥಿತಿ. ತುಂಬಾ ಕಷ್ಟ ಆಗುತ್ತೆ ಈ ತರದ ದುರ್ಬಲತೆ ಮುಂದೆ ಹೋಗ್ತಾ ಹೋದ್ರೆ. ಯಾಕೆಂದ್ರೆ ಭಾರತ ಆರ್ಥಿಕವಾಗಿ ಇನ್ನು ಮೇಲ್ಬರಿಕೆ ಬರ್ಬೇಕಿದೆ. ಜೊತೆಗೆ ನಾವು ಇನ್ನೂ ತೈಲವನ್ನ ಖರೀದಿ ಮಾಡ್ಬೇಕಿದೆ. ತೈಲಕ್ಕೆ ನಾವು ಬೇರೆ ದೇಶಗಳ ಮೇಲೇನೆ ಡಿಪೆಂಡ್ ಆಗಿದ್ವಿ. ಚಿನ್ನ ಮತ್ತು ಬೆಳ್ಳಿ ಇಲ್ಲಿ ಅತ್ಯಂತ ಹೆಚ್ಚು ಆಮದಾಗುತ್ತೆ. ಇದೆಲ್ಲ ಕಾರಣಕ್ಕಾಗಿ ಇದನ್ನ ಹೇಗೆ ಭರಿಸಲಾಗುತ್ತೆ ಅಥವಾ ಇದನ್ನ ಹೇಗೆ ನಷ್ಟವನ್ನ ತುಂಬಲಾಗುತ್ತೆ ಅನ್ನೋ ಬಹಳ ದೊಡ್ಡ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಬೇಕಾಗತ್ತೆ. ಕೆಲವು ವಿವರಗಳನ್ನ ನಾವು ನಿಮ್ ಮುಂದೆ ಇರೋದಾದ್ರೆ ನಾನು ಆಗ್ಲೇ ಹೇಳ್ದಾಗೆ 2014ರ ಸಂದರ್ಭದಲ್ಲಿ ಡಾಲರ್ ಮೌಲ್ಯ ರೂಪಾಯಿಯಲ್ಲಿ ಎಷ್ಟಿತ್ತು ಅಂತಂದ್ರೆ 58 ರೂಪಾಯಿ 62 ಪೈಸೆ ಇತ್ತು. ಇದು ಮೇ 26, 2014ಕ್ಕೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ಆ ಸಂದರ್ಭದಲ್ಲಿ ಡಾಲರ್ ಮೌಲ್ಯ ಇದ್ದಿದ್ದು ಅಂದ್ರೆ ರೂಪಾಯಿ ಎದುರು ಇದ್ದಿದ್ದೆಷ್ಟು ಅಂತ ಅಂದ್ರೆ 58 ರೂಪಾಯಿ 62 ಪೈಸೆ ಇತ್ತು. ಅಂದ್ರೆ ಅದು ಎಷ್ಟಾಗಿದೆ ಅಂತಂದ್ರೆ ಇವತ್ತು ನಾನಾಗ್ಲೇ ಹೇಳ್ದಂಗೆ 90 ರೂಪಾಯಿ 25 ಪೈಸೆಗೆ ಡಾಲರ್ ರೂಪಾಯಿ ಎದುರು ಅಷ್ಟು ದೊಡ್ಡ ದಾಖಲೆಯನ್ನ ಮಾಡಿದೆ. ಮತ್ತೆ ರೂಪಾಯಿ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಕೆಲವು ಕಾರಣಗಳನ್ನ ನಾನು ಈಗಾಗ್ಲೇ ಹೇಳಿದೆ. ಅದರಲ್ಲಿ ಇನ್ನೂ ಕೆಲವು ಕಾರಣಗಳನ್ನ ಹೇಳೋದಾದ್ರೆ ಮೋದಿ ಸರ್ಕಾರದ ಭರವಸೆ ಮತ್ತು ಈಗಿನ ತಂತ್ರಜ್ಞಾನ ವ್ಯವಸ್ಥೆ ಏನಿದೆ ಅವೆಲ್ಲವೂ ಕುಸಿತವನ್ನ ಕಾಣ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ರೂಪಾಯಿ ಕುಸಿತದ ಕಾರಣಗಳಲ್ಲಿ ಒಂದು ಪ್ರಮುಖವಾಗಿದ್ದೇನು ಅಂತ ಅಂದ್ರೆ 2024ರಲ್ಲಿ ಕುಸಿತ ಎಷ್ಟಿತ್ತು ಅಂತಂದ್ರೆ 2.8ರಷ್ಟಿತ್ತು. ಆದ್ರೆ ಈ ಕುಸಿತ 2025ಕ್ಕೆ 4.7ಕ್ಕೆ ಏರಿಕೆ ಆಗಿದೆ. 2.8% ಇಂದ 4.7%ಗೆ ಏರಿಕೆ ಆಗಿದೆ. ಅಮೆರಿಕದ ಟ್ಯಾರಿಫ್ ನೀತಿಗಳು, ವ್ಯಾಪಾರ ತಂತ್ರಗಳು, ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ ಭಾರತೀಯ ಆಮದುಗಳ ಬೆಲೆ ಈಗ 50% ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಅವೆಲ್ಲವೂ ಇದು ಪ್ರಮುಖವಾದಂತ ಕಾರಣ ಈ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕವಾಗಿ ಕುಸಿತವನ್ನ ಕಾಣೋದಕ್ಕೆ. ಇದ್ರ ಜೊತೆ ಟ್ರೇಡ್ ಮತ್ತು ಆಯಿಲ್ ಎಕ್ಸ್ಚೇಂಜ್ ಕೂಡ ಕಾರಣ ಆಗುತ್ತೆ. ಇದೆಲ್ಲವನ್ನ ಸರಿದಾರಿಗೆ ತರಬೇಕಾಗತ್ತೆ. ಆದ್ರೆ ಅವ್ರು ಏನ್ ಭರವಸೆಯನ್ನ ಕೊಟ್ಟು ಬಂದಿದ್ರಲ್ಲ, ಒಂದು ಗಟ್ಟಿಯಾದ ಪ್ರಧಾನಿ ಬೇಕು, ಒಂದು ಸ್ಥಿರವಾದಂತಹ ರೂಪಾಯಿ ಮೌಲ್ಯವನ್ನ ಹಾಗೆ ಇಟ್ಕೊಳ್ಳೋದಕ್ಕೆ ಮತ್ತು ಡಾಲರ್ ಎದುರು ಬಲಿಷ್ಠಗೊಳ್ಳೋದಕ್ಕೆ ಒಬ್ಬ ಸ್ಥಿರವಾದ ಪ್ರಧಾನಿ ಬೇಕು, ಮೌನವಾಗಿರುವಂತಹ ಪ್ರಧಾನಿ ಬೇಡ ಅಂತ ಅವರು ಚುನಾವಣಾ ಭಾಷಣದಲ್ಲಿ ಹೇಳಿದ್ರು. ಅದನ್ನ ನೀವು ತೆಗೆದು ನೋಡ್ಬೋದು. ಆದ್ರೆ ಆ ಭಾಷಣಗಳು ಇವತ್ತು ಟೊಳ್ಳಾಗಿದೆ ಅನ್ನೋದು ಈ ಒಟ್ಟಾರೆ ಬೆಳವಣಿಗೆಯಿಂದ ನಮ್ಗೆ ಗೊತ್ತಾಗ್ತಿದೆ. ಯಾಕೆಂದ್ರೆ ರೂಪಾಯಿ ಡಾಲರ್ ಎದುರು ಸಾರ್ವಕಾಲಿಕ ದಾಖಲೆಯನ್ನ ಕುಸಿತದ ದಾಖಲೆಯನ್ನ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಅವರ ಭಾಷಣಗಳನ್ನ ನೆನ್ಪು ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಸ್ಥಿರವಾದಂತ ಇನ್ನೂ ಗಟ್ಟಿಯಾದಂತ ಪ್ರಧಾನಿ ಬೇಕು ಅನ್ನೋದು ದೇಶದ ಜನಕ್ಕೆ ಅನ್ನಿಸ್ತೇ ಇರೋದಿಲ್ಲ. ಯಾಕೆಂದ್ರೆ ಗಟ್ಟಿಯಾದ ಪ್ರಧಾನಿ ಇಲ್ಲದೆ ಇರೋದಕ್ಕೇನು ಬಹುಶಃ 58 ರೂಪಾಯಿಂದ 90 ರೂಪಾಯಿಗೆ ತಲುಪಿದೆ. ಹಾಗಾಗಿ ಗಟ್ಟಿಯಾದ
ಗಟ್ಟಿಯಾದ ಮತ್ತು ಪ್ರಬಲವಾದಂತ ಪ್ರಧಾನಿ ಬೇಕಿದೆ. ಮೌನವಾಗಿಲ್ಲ ಮೋದಿ ಅವರು ಮಾತನಾಡ್ತಾನೆ ಇದ್ದಾರೆ. ಈಗ ಮೌನ ಪ್ರಧಾನಿ ಇದ್ದ ಕಾರಣಕ್ಕಾಗಿ ರೂಪಾಯಿ ಮೌಲ್ಯ ಕುಸಿತಿದೆ ಅಂತ ಅವರೇ ಭಾಷಣಗಳಲ್ಲಿ ಹೇಳಿದ್ರು. ಈಗ ಮೋದಿ ಅವರು ಮೌನವಾಗಿಲ್ಲ ಮಾತಾಡ್ತಾನೆ ಇದ್ದಾರೆ. ಹೆಚ್ಚು ಮಾತನಾಡುವುದು ಕೂಡ ಇದಕ್ಕೊಂದು ಕಾರಣ ಆಗತ್ತಾ ಅಂತ ಪ್ರಶ್ನೆ ಮಾಡ್ಬೇಕಾಗಿದೆ. ಅದು ಉತ್ತರ ಕೊಡುವಂತ ಒಂದು ಆ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವು ಅಥವಾ ಪ್ರಧಾನಿಗಳಿಲ್ಲ. ಯಾಕೆಂದ್ರೆ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡೋದೇ ಇಲ್ಲ. ಈ 11 ವರ್ಷಗಳಲ್ಲಿ ಕನಿಷ್ಠ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸದಂತಹ ಇಡೀ ವಿಶ್ವದ ಏಕೈಕ ಮುಖ್ಯಸ್ಥ, ದೇಶದ ನಾಯಕ, ದೇಶದ ಪ್ರಧಾನಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರೇ. ಹಾಗಾಗಿ ಪ್ರಶ್ನೆಗಳನ್ನ ಕೇಳುವುದಷ್ಟೇ, ಉತ್ತರ ಅವರಿಂದ ನಮ್ಗೆ ಸಿಗೋದಿಲ್ಲ, ಇದಂತೂ ನಿಜ.